ನಮಸ್ತೆ. ಈ ವಿಡಿಯೋದಲ್ಲಿ ನಾವು 915 ಟ್ರೇಡ್ ನ ಸಿಮ್ಯುಲೇಟರ್ ಹೇಗೆ ವರ್ಕ್ ಮಾಡೋದು ಅಂತ ನೋಡ್ತೀವಿ. ಸಿಮ್ಯುಲೇಟರ್ ಅಲ್ಲಿ ಟ್ರೇಡ್ ಮಾಡಿ ನಮ್ಮ ಸ್ಕಿಲ್ ಅನ್ನ ಹೇಗೆ ಟೆಸ್ಟ್ ಮಾಡ್ತೀವಿ ಅಂತ ನೋಡೋಣ. ಸಿಮ್ಯುಲೇಟರ್ಗೋಸ್ಕರ ನಾನು ಆಲ್ರೆಡಿ ನನ್ನ ಪ್ರೊಫೈಲ್ ಗೆ ಲಾಗಿನ್ ಆಗಿದ್ದೀನಿ. ಸಿಮ್ಯುಲೇಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಮ್ಯುಲೇಟರ್ ಲೋಡ್ ಆಯ್ತು. ಈಗ ನಾನು ಏನು ಅಬ್ಸರ್ವ್ ಮಾಡ್ತೀನಿ ನೋಡ್ತಾ ಹೋಗೋಣ. ಫ್ಯೂಚರ್ ಚಾರ್ಟ್ಸ್ ಅಲ್ಲಿ ಬೈಯರ್ಸ್ ಜಾಸ್ತಿ ಇದ್ದಾರೆ, ಒಂದು 75K ಅಷ್ಟು. ಹಾಗೆ ಟ್ರೆಂಡ್ ಲೈನ್ ನೋಡಿದ್ರೆ ಪಾಸಿಟಿವ್ ಅಲ್ಲಿ ಇದೆ, ಆಲ್ಮೋಸ್ಟ್ 5.5 ಲಕ್ಷದಷ್ಟು. ಹಾಗೆ ಫಸ್ಟ್ ಕ್ಯಾಂಡಲ್ ಗ್ರೀನ್ ಫಾರ್ಮ್ ಆಗಿದೆ, ಒಂದು ಬಬಲ್ ಇದೆ. ಆದ ಕಾರಣ ನಾನು ಇದನ್ನ ರಿಜೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಡೇಗೆ ಹೋಗ್ತೀನಿ. ಎಲ್ರಿಗೂ ಗೊತ್ತು ಬ್ಲೂ ಬಬಲ್ ಬಂದ್ರೆ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಡೇಟ್ ಗೆ ಹೋಗ್ತೀನಿ. ನೆಕ್ಸ್ಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿದೆ, ಹೊಸದೊಂದು ಡೇಟ್ ಬಂತು. ಅನ್ಫಾರ್ಚುನೇಟ್ಲಿ ಇದರಲ್ಲಿ ಟ್ರಯಾಂಗಲ್ ಬಂದಿದೆ, ಸೊ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದರಲ್ಲೂ ಟ್ರಯಾಂಗಲ್ ಇದೆ. ನೆಕ್ಸ್ಟ್ ಡೇ ಇದನ್ನ ನೋಡೋಣ. ಬ್ಲೂ ಟ್ರಯಾಂಗಲ್ ಇದೆ, ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಡೇಗೆ ಹೋಗ್ತೀನಿ. ನಾನು 4 ಸ್ಕಿಪ್ ಮಾಡಿದೀನಿ, 5ನೇ ದಿನಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡೋಣ ಏನಾಗಿದೆ ಅಂತ. ಇಲ್ಲಿ ನೋಡಿದ್ರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಇಲ್ಲಿ ಪಾಸಿಟಿವ್ ಅಲ್ಲಿ ಇದೆ, ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾನು ಆಪ್ಷನ್ಸ್ ಅನ್ನು ನೋಡಿದ್ರೆ 23,150 ಅಲ್ಲಿ ATM ಇದೆ. ಕೆಳಗಡೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಮೇಲ್ಗಡೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಬಟ್ ಓವರ್ ಆಲ್ ಆಗಿ ನೋಡಿದ್ರೆ ನಮಗೆ 85,000 ಇದೆ, ಅಂದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಸೊ ನಾನೀಗ ಏನು ಡಿಸೈಡ್ ಮಾಡಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಹೋಗ್ತೀನಿ. ಈಗ ನೆಗೆಟಿವ್ ಗೆ ಬಂತು ಟ್ರೆಂಡ್ ಲೈನ್, ನೆಕ್ಸ್ಟ್ ಕ್ಯಾಂಡಲ್ ಹೋಗ್ತೀನಿ. ಪಾಸಿಟಿವ್ ಬಂದಿದೆ, ನೆಕ್ಸ್ಟ್ ಕ್ಯಾಂಡಲ್ ಕ್ಲಿಕ್ ಮಾಡ್ತಾ ಹೋಗ್ತೀನಿ, ಯಾಕಂದ್ರೆ ವಿಡಿಯೋ ಫಾಸ್ಟ್ ಮಾಡುತ್ತೀವಿ ಅದಕ್ಕೋಸ್ಕರ. ನೆಗೆಟಿವ್ 1 ಮಿಲಿಯನ್ ಹೋಗಿದೆ. ಈಗ ಒಂದ್ಸಲಿ ಫ್ಯೂಚರ್ ಚಾರ್ಟ್ಸ್ ಅನ್ನ ನೋಡ್ತೀನಿ. ಫ್ಯೂಚರ್ ಚಾರ್ಟ್ಸ್ ಅಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ಬೈಯರ್ ಫೈಟ್ ಕೊಟ್ಟು ಸ್ವಲ್ಪ ಕೆಳಗಡೆ ಹೋಗಿದ್ದಾರೆ. ಇಲ್ಲಿ 0 ದಿಂದ -1 ಮಿಲಿಯನ್ ಬಂದಿದೆ. ಇಲ್ಲಿ ನೋಡಿದ್ರೆ 2350 ಬಂದಿದೆ ಆಲ್ರೆಡಿ. ಪುಟ್ ಸೆಲ್ಲರ್ಸ್ ಜಾಸ್ತಿ ಸ್ಟ್ರಾಂಗ್ ಇಲ್ಲ, ಇಲ್ಲಿ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಪುಟ್ ಸೆಲ್ಲರ್ಸ್ ಇದ್ದಾರೆ. ಸ್ವಲ್ಪ ಈಗ ಪಾಸಿಟಿವ್ ಆಗೋ ಚಾನ್ಸಸ್ ಇದೆ. ನಾನೊಂದು ಕಾಲ್ ಬೈ ಮಾಡ್ತೀನಿ 2350. ATM 2350 ಅಲ್ಲಿ ಇದೆ. ಆರ್ಡರ್ ಪ್ಲೇಸ್ ಆಯ್ತು, ಕಾಣಿಸ್ತಿದೆ ಇಲ್ಲಿ. ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ನೆಗೆಟಿವ್, ನೆಕ್ಸ್ಟ್ ಕ್ಯಾಂಡಲ್. ನಾನು -6% ಅಲ್ಲಿ ಇದ್ದೀನಿ, -5. ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಎಲ್ಲಿದೀವಿ ಅಂತ. ನೋಡ್ತಾ ಹೋಗ್ತೀವಿ. ಮತ್ತೆ ನೆಗೆಟಿವ್, -11, ಪಾಸಿಟಿವ್ ಮೇಲ್ಗಡೆ ಬರ್ತಿದೆ ಅಂತ ಅನ್ನಿಸ್ತಿದೆ. ನೋಡೋಣ, ವೇಟ್ ಮಾಡಿ ನೋಡೋಣ. ನೆಕ್ಸ್ಟ್ ಕ್ಯಾಂಡಲ್. ಈಗ ಒಂದು ಅಬ್ಸರ್ವೇಷನ್ ಹೇಳ್ತೀನಿ. ಇಲ್ಲಿ ಈಗ ಸೆಲ್ಲರ್ಸ್ ಅದೇ ರೀತಿಯಲ್ಲಿ ಬೆಳವಣಿಗೆ ಆಗ್ತಿದ್ರು ಬೈಯರ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ, ಫೈಟ್ ಕೊಡ್ತಿದ್ದಾರೆ. ಇಲ್ಲೊಂದು ಡಿಫ್ರೆನ್ಸ್ ಅನ್ನು ನೋಡ್ತಾ ಹೋದ್ರೆ ನಿಮಗೆ ಅವರು 0 ಲೈನ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನೆಗೆಟಿವ್ ಗೆ ಬಂದಿತ್ತು, ಇನ್ನೂ ಕೆಳಗಡೆ ಹೋಗಕ್ಕಾಗಿಲ್ಲ, ಪಾಸಿಟಿವ್ ಬರ್ತಿದೆ. ಇಲ್ಲಿ ನೋಡಿದ್ರೆ 2350 ಅಲ್ಲೇ ಇದೆ. 2300 ಅಲ್ಲಿ ಕಾಲ್ ಸೆಲ್ಲರ್ಸ್ ಹಂಗೆ ಇದ್ದಾರೆ, ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ. ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಬೈಯರ್ಸ್ ಅಂದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ, ಹಾಗಂತ ಕಾಲ್ ಸೆಲ್ಲರ್ಸ್ ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ, ಫೈಟ್ ಕೊಡ್ತಿದ್ದಾರೆ. ನಾವ್ ಇಲ್ಲಿ ನೋಡೋಣ, 23,000 ಅಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಬೈಯರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. ನೋಡೋಣ, 2300 ಅಲ್ಲಿ ಬೈಯರ್ಸ್ ಜಾಸ್ತಿ ಆಗ್ತಾರೆ, ಪಾಸಿಟಿವ್ ಆಗೋ ಚಾನ್ಸಸ್ ಕಾಣಿಸ್ತಿದೆ. ನೆಕ್ಸ್ಟ್ ಕ್ಲಿಕ್ ಮಾಡ್ತಾನೆ ಇದ್ದೀನಿ. ನಾನೀಗ ಪಾಸಿಟಿವ್ ಗೆ ಬಂದಿದ್ದೀನಿ, +16% ಅಲ್ಲಿ ಇದ್ದೀನಿ, 2,000 ಲಾಭದಲ್ಲಿದ್ದೀನಿ ಒಂದು ಲಾಟ್ ಅಲ್ಲಿ. ನಾನೀಗ ಬೇಕು ಅಂದ್ರೆ ಎಕ್ಸಿಟ್ ಆಗ್ಬಹುದು, ಇಲ್ಲ ವೇಟ್ ಮಾಡಬಹುದು. ಈ ಎಕ್ಸಿಟ್ ಯಾಕೆ ಆಗಲ್ಲ ಅಂತ ಹೇಳ್ತೀನಿ. ಇಲ್ಲಿ ಆಲ್ಮೋಸ್ಟ್ 2 ಮಿಲಿಯನ್ ಗಿಂತ 0 ಬಂದು +1 ಹತ್ರ ಹೋಗ್ತಿದೆ. ಬೈಯರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ ಡಿಫ್ರೆನ್ಸ್ ಬಂದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಸೊ ನಾನು ವೇಟ್ ಮಾಡ್ತೀನಿ, ನೋಡೋಣ. 24% ಅಲ್ಲಿ ಇದ್ದೀನಿ ನಾನೀಗ. ಈಗ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ನೆಕ್ಸ್ಟ್ ಟ್ರೇಡ್ ನೋಡೋಣ. ಮತ್ತು ಮೇಲ್ಗಡೆ ಹೋಗೋ ಚಾನ್ಸಸ್ ಕಾಣಿಸ್ತಿದೆ. ಈಗ ಒಂದು ಅನಲೈಸ್ ಮಾಡೋಣ. 23,150 ಬಂದಿದೆ. ಕಾಲ್ ಸೆಲ್ಲರ್ಸ್, ಪುಟ್ ಸೆಲ್ಲರ್ಸ್ ಒಂದೇ ರೀತಿಯಲ್ಲಿ ಇದ್ದಾರೆ. ಇಲ್ಲಿ ಕಾಲ್ ಸೆಲ್ಲರ್ಸ್ ಇದ್ದಾರೆ, ಪುಟ್ ಸೆಲ್ಲರ್ಸ್ ಇದ್ದಾರೆ. ಇಲ್ಲಿ ಕಾಲ್ ಸೆಲ್ಲರ್ಸ್ ಕಮ್ಮಿ ಇದ್ದಾರೆ, ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಡಿಫರೆನ್ಸ್ ಬಂದು 1.2 ಮಿಲಿಯನ್ ಇದ್ದಾರೆ. ಟ್ರೆಂಡ್ ಲೈನ್ ಪಾಸಿಟಿವ್ ಅಲ್ಲಿ ಇದೆ, ಬೈಯರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. ಮುಂದೆ ನೋಡೋಣ. ಈಗ ನೋಡೋಣ, ಪಾಸಿಟಿವ್ ಅಲ್ಲಿ ಇದ್ದದ್ದು ನೆಗೆಟಿವ್ ಬಂದಿದೆ. ಇಲ್ಲಿ ಬೈಯರ್ಸ್ ಕಮ್ಮಿ ಆಗ್ತಿದ್ದಾರೆ, ಸೆಲ್ಲರ್ಸ್ ಹಂಗೆ ಇದ್ದಾರೆ. ಇಲ್ಲಿ ನೋಡಿದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿನೇ ಇದ್ದಾರೆ, ಪರವಾಗಿಲ್ಲ. ಡಿಫರೆನ್ಸ್ 1.1 ಮಿಲಿಯನ್ ಇದೆ. ಇನ್ನೊಂದು ಕ್ಯಾಂಡಲ್ ನೋಡೋಣ, ಇನ್ನ ನೆಗೆಟಿವ್ ಹೋಯ್ತು. ಈಗ ನಾನು ಪುಟ್ ಬೈ ಮಾಡಿ 2350ಗೆ. ಪ್ರಾಫಿಟ್ ಬಂದಿದ್ದೀನಿ ನಾನೀಗ, 10% ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅಬ್ಸರ್ವೇಷನ್ ಮಾಡ್ತಾ ಹೋಗೋಣ. 23,000 ಅಲ್ಲಿ ಏನಾಗಿದೆ ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ, ಬೈಯರ್ಸ್ ಕಮ್ಮಿ ಆಗಿದ್ದಾರೆ. ಅಂದ್ರೆ ಪುಟ್ ಸೆಲ್ಲರ್ಸ್ ಕಮ್ಮಿ ಆಗಿದ್ದಾರೆ, ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ. 2350 ಅಲ್ಲಿ ನೋಡೋಣ. ಸೆಲ್ಲರ್ಸ್ ಅಂದ್ರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ, ಪುಟ್ ಸೆಲ್ಲರ್ಸ್ ಕಮ್ಮಿ ಆಗಿದ್ದಾರೆ. ಫ್ಯೂಚರ್ಸ್ ಅಲ್ಲಿ ಬೈಯರ್ಸ್ ತುಂಬಾ ಏನು ಇನ್ಕ್ರೀಸ್ ಆಗ್ತಿಲ್ಲ, ಸೆಲ್ಲರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಟ್ರೆಂಡ್ ಲೈನ್ ಇನ್ನ ನೆಗೆಟಿವ್ ಅಲ್ಲೇ ಇದೆ. ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನು ನಿಫ್ಟಿ ನೆಗೆಟಿವ್ ಹೋಗ್ತಾನೆ ಇದೆ. ಈಗ ಮತ್ತೊಮ್ಮೆ ಅಬ್ಸರ್ವೇಷನ್ ಮಾಡ್ತಾ ಬರೋಣ. 23,000 ಅಲ್ಲಿ ಏನಾಗಿದೆ ಅಂತ. ಕ್ರಾಸ್ ಓವರ್ ಆಗಿದೆ, ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ, ಪುಟ್ ಸೆಲ್ಲರ್ಸ್ ಕಮ್ಮಿ ಆಗಿದ್ದಾರೆ. ರಿಟರ್ನ್ ಕಾಣಿಸ್ತಿದೆ. ಹಾಗೇನೆ 22,950 ಜಾಸ್ತಿ ಆಗಿದೆ, ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಕಮ್ಮಿ ಆಗಿದೆ ಬಟ್ ಮೇಲ್ ಹೋಗೋದು ಕಾಣಿಸ್ತಿದೆ. ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗ್ತಾನೆ ಇದ್ದಾರೆ. 2350 ಅಲ್ಲಿ ಕ್ರಾಸ್ ಓವರ್ ಆಗಿದೆ. ಇಲ್ಲಿ ಇನ್ನು ಓವರ್ಟೇಕ್ ಏನ್ ಮಾಡಿಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ.
ನನ್ನ ಫೇವರ್ ಅಲ್ಲಿ ಇದೆ, ಸೊ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ನಾವು 22,950 ಅಬ್ಸರ್ವ್ ಮಾಡ್ತೀವಿ. ATM ಯಾವ್ದಿದೆ ಅದನ್ನ, ಮತ್ತೆ ನೆಗೆಟಿವ್ ವಿಡಿಯೋ ನೆಕ್ಸ್ಟ್ ಕ್ಯಾಂಡಲ್ ನೋಡ್ತಾ ಹೋಗ್ತೀವಿ. ನನ್ನ ಫೇವರೇಬಲ್ ಆಗಿ ಇದೆ ಇದೀಗ. ಸೊ ನಾನೀಗ ಪ್ಲೇ ಅನ್ನ ಕ್ಲಿಕ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾನೆ ಇದೀನಿ ನಾನು. ತನ್ನಿಂತಾನೆ ರಿಫ್ರೆಶ್ ಆಗ್ತಿದೆ, ನೆಕ್ಸ್ಟ್ ಕ್ಯಾಂಡಲ್ ಬರ್ತಾನೆ ಇದೆ. ಇಲ್ಲಿ ಟ್ರೆಂಡ್ ಲೈನ್ ರಿವರ್ಸಲ್ ಆಗ್ತಿಲ್ಲ, ಅಲ್ಲಿ ತನಕ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಪ್ರಾಫಿಟ್ ಜಾಸ್ತಿ ಆಗ್ತಿದೆ. ಏನಾಗ್ತಿದೆ ನೋಡೋಣ. ನೀವು ಈ ತರ ಸಿಮ್ಯುಲೇಟರ್ ಯೂಸ್ ಮಾಡಬಹುದು. ಸಿಮ್ಯುಲೇಟರ್ ಯೂಸ್ ಮಾಡಿದಾಗ ಅದೊಂದು ರ್ಯಾಂಡಮ್ ಆಗಿ ಒಂದು ಡೇಟಾ ಪಿಕ್ ಮಾಡಿ ನಿಮ್ಗೆ ಕೊಡುತ್ತೆ. ನೀವು ಅದರಲ್ಲಿ ಟ್ರೇಡ್ ಮಾಡಬೇಕು. ಲೈವ್ ಮಾರ್ಕೆಟ್ ಅಲ್ಲಿ ಹೆಂಗೆ ನಾವು ಟ್ರೇಡ್ ಮಾಡ್ತೀವಿ ಅದೇ ತರ ಇಲ್ಲೂ ನಮ್ಮ ಡೇಟಾ ಯೂಸ್ ಮಾಡ್ಕೊಂಡು ಹೇಗೆ ನೀವು ಟ್ರೇಡ್ ಮಾಡ್ತೀರಾ ಅದೇ ತರ ಡೇಟಾ ನೋಡ್ಕೊಂಡು ಎಲ್ಲಿ ಎಂಟ್ರಿ ಎಕ್ಸಿಟ್ ಏನು ಅಂತ ನೋಡ್ತೀವಿ. ಅವರೇಜ್ ಕೂಡ ಮಾಡಬಹುದು. ನಾವು ಯೂಶಲಿ ಅವರೇಜ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಬೇಕಂದ್ರೆ ಅವರೇಜ್ ಅನ್ನು ಮಾಡಬಹುದು. ಅವರೇಜ್ ಮಾಡಕ್ಕೆ ಮತ್ತೆ ಎಂಟ್ರಿ ತಗೊಂಡ್ರಾಯ್ತು. ಏನ್ ನಾವು ಸ್ಟ್ರೈಕ್ ಅಲ್ಲಿ ನಾವು ಮಾಡಿದ್ವಿ ಅದರಲ್ಲೇ ಎಂಟ್ರಿ ತಗೊಂಡ್ರಾಯ್ತು. ನೋಡೋಣ ಒಂದ್ಸಲಿ ಹೇಗೆ ಅವರೇಜ್ ಮಾಡೋದು ಅಂತ. ನಾನು ಪಾಸ್ ಮಾಡ್ತೀನಿ, ಮ್ಯಾನೇಜ್ ಟ್ರೇಡಿಗೆ ಹೋಗ್ತೀನಿ. 2350 ಅಲ್ಲಿ ನಾವು ತಗೊಂಡಿದ್ದು ಪುಟ್ಟು. ಇನ್ನೊಂದ್ಸಲಿ 2350ಗೆ ತಗೊಳ್ತೀವಿ. ಪುಟ್ಟು ಬೈ, ಇಲ್ಲಿ ಎಂಟ್ರಿ ಆಗಿದೆ. ಹೊರಗಡೆ ಕ್ಲಿಕ್ ಮಾಡ್ತೀನಿ, ಪ್ಲೇ ಕೊಡ್ತೀನಿ. 25% ತೋರಿಸ್ತಿದೆ. ಈಗ ನೋಡೋಣ ಏನಾಗ್ತಿದೆ ಅಂತ. 5% ಬಂತು. ಪಾಸ್ ಮಾಡ್ತೀನಿ. 5% ಯಾವುದು ಅಂತಂದ್ರೆ ನಮ್ಮ ಲೇಟೆಸ್ಟ್ ಏನು ನಾವು ಎಂಟ್ರಿ ತಗೊಂಡಿದ್ದೀವಿ ಅಲ್ಲಿಂದ 5% ತೋರಿಸುತ್ತೆ. ಪ್ಲೇ ಕೊಡ್ತೀನಿ. ಫಸ್ಟ್ ಟ್ರೇಡ್ ಏನಿದೆ ಅದು ಇನ್ನೂ ಪಾಸಿಟಿವ್ ಅಲ್ಲೇ ಇದೆ. ಈಗ ಇದು ಸೆಕೆಂಡ್ ಟ್ರೇಡ್, ಅದು ಕೂಡ ಪಾಸಿಟಿವ್ ಅಲ್ಲೇ ಇದೆ. ಕಂಟಿನ್ಯೂ ಮಾಡ್ತೀನಿ. ಟ್ರೆಂಡ್ ಚೇಂಜ್ ಆಗೋ ತರ ಕಾಣಿಸ್ತಿದೆ. ನೋಡೋಣ. 8 ಮಿಲಿಯನ್ ಇಂದ 7 ಮಿಲಿಯನ್ ಬಂದಿದೆ. ವೇಟ್ ಮಾಡ್ತೀವಿ. 7 ಮಿಲಿಯನ್ ಇಂದ 6 ಮಿಲಿಯನ್ ಬಂದ್ರೆ ನಾವು ಎಕ್ಸಿಟ್ ಮಾಡ್ತೀವಿ. ಫ್ಯೂಚರ್ಸ್ ಅಲ್ಲಿ ಸೆಲ್ಲರ್ಸ್ ಹಂಗೆ ಇದ್ದಾರೆ, ಬೈಯರ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ. ಟ್ರೆಂಡ್ ಲೈನ್ ಇನ್ನೂ ನೆಗೆಟಿವ್ ಅಲ್ಲಿ ಇದೆ. 6 ಮಿಲಿಯನ್ ಬಂದಿಲ್ಲ, ನಾನು ಹೇಳ್ದಂಗೆ 7 ಮಿಲಿಯನ್ ಅಲ್ಲೇ ಇದೆ. ಪಾಸ್ ಮಾಡ್ತೀನಿ ಒಂದ್ಸಲಿ. ಈಗ ನೋಡೋಣ. 8 ಮಿಲಿಯನ್ ಗಿಂತಲೂ ಕೆಳಗಡೆ ಇದ್ದಿದ್ದು 6 ಮಿಲಿಯನ್ ಹತ್ರ ಬಂದಿದೆ. ಫ್ಯೂಚರ್ಸ್ ಅಲ್ಲಿ ಬೈಯರ್ಸ್ ಜಾಸ್ತಿ ಆಗ್ತಿದ್ದಾರೆ, ಸೆಲ್ಲರ್ಸ್ ಅಲ್ಲೇ ಇದ್ದಾರೆ. 23,000 ಅಲ್ಲಿ ಏನಾಗಿದೆ ನೋಡೋಣ. ಕಾಲ್ ಸೆಲ್ಲರ್ಸ್ ಕಮ್ಮಿ ಆಗಿದೆ, ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗ್ತಿದ್ದಾರೆ. ಹಾಗೇನೆ 22,950 ನೋಡೋಣ. ಪುಟ್ ಸೆಲ್ಲರ್ಸ್ ಜಾಸ್ತಿ, ಕಾಲ್ ಸೆಲ್ಲರ್ಸ್ ಕಮ್ಮಿ. 2350 ಅಲ್ಲಿ ನೋಡೋಣ. ಇಲ್ಲಿ ಕೂಡ ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗ್ತಿದ್ದಾರೆ, ಕಾಲ್ ಸೆಲ್ಲರ್ಸ್ ಕಮ್ಮಿ ಆಗ್ತಿದ್ದಾರೆ. ಒಂದು ನೆಕ್ಸ್ಟ್ ಕ್ಯಾಂಡಲ್ -8 ಮಿಲಿಯನ್ ಇಂದ -6 ಮಿಲಿಯನ್ ಬಂದಿದ್ದಾರೆ. ನಾನು ಈಗ ಎಕ್ಸಿಟ್ ಮಾಡ್ತೀನಿ. ನನ್ನ ಲೇಟೆಸ್ಟ್ ಏನ್ ಎಂಟ್ರಿ ಇತ್ತು ಎವರೇಜ್ ಮಾಡಕ್ ಹೋಗಿತ್ತು, ಯೂಶಲಿ ಮಾಡಲ್ಲ, ಅದು ಮೈನಸ್ ಬಂದಿದೆ. ಪ್ರೀವಿಯಸ್ ಏನಾಗಿದೆ ನೋಡೋಣ. ನಾವು 945 ಎಂಟ್ರಿ ತಗೊಂಡಿದ್ವಿ 151ಗೆ. ಯಾವುದು 2350 ಅಲ್ಲಿ. ನೋಡೋಣ ಏನಾಗಿದೆ ಅಂತ. ಪುಟ್ ಎಂಟ್ರಿ 945, ಸಾಧಾರಣ 150 ಅಂತ ಅನ್ಕೊಳ್ಳೋಣ. ಅಲ್ಲಿಂದ 218ರಿಂದ ಮತ್ತೆ ಅದು 160ಕ್ಕೇನೋ ಬಂದಿದೆ. ಈಗ ಎಕ್ಸಿಟ್ ಮಾಡ್ಲೇಬೇಕು ನಾನು. ಮ್ಯಾನೇಜ್ ಟ್ರೇಡ್ಗೆ ಹೋಗ್ತೀನಿ, ಎರಡನ್ನೂ ಎಕ್ಸಿಟ್ ಮಾಡ್ತೀನಿ. ಓವರ್ ಆಲ್ ನಾನು ಪ್ರಾಫಿಟ್ ಅಲ್ಲಿ ಇರ್ತೀನಿ. ಇವಾಗ ಪ್ರಾಫಿಟ್ ಅಲ್ಲಿ ಇದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ, ಹೊರಗಡೆ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಅಥವಾ ಪ್ಲೇ ಕೊಡ್ತೀನಿ. ಪ್ಲೇ ಕೊಟ್ಟ ತಕ್ಷಣ ನಮಗೆ ತನ್ನಿಂತಾನೆ ನೆಕ್ಸ್ಟ್ ಕ್ಯಾಂಡಲ್ ಬರ್ತಾ ಹೋಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಿದೆ. ನಾನೀಗ ಮ್ಯಾನೇಜ್ ಟ್ರೇಡ್ ಒಂದ್ಸಲಿ ನೋಡ್ತೀನಿ. ಎಲ್ಲಾ ಟ್ರೇಡು ನಾವು 2350 ಅಲ್ಲೇ ಮಾಡಿದೀವಿ. ಫಸ್ಟ್ ಬಂದು ಕಾಲ್ ಅಲ್ಲಿ ನಮಗೆ ಪ್ರಾಫಿಟ್ ಬಂದು 24% ಇದೆ. ನೆಕ್ಸ್ಟ್ ನಾವು ಪುಟ್ 2 ತಗೊಂಡಿದ್ವಿ 945 ಒಂದು, ಅದು ನಮಗೆ ಪಾಸಿಟಿವ್ ಅಲ್ಲಿ ಇದೆ. 1046 ಎವರೇಜ್ ಹೇಗೆ ಮಾಡೋದು ಅಂತ ತೋರ್ಸಕ್ ಮಾಡಿದ್ವಿ, ಅದು ನೆಗೆಟಿವ್ ಅಲ್ಲಿ ಹೋಗಿದೆ. ಓವರ್ ಆಲ್ ಇದೆ, ಎರಡು ಸೇರಿದ್ರು ಪಾಸಿಟಿವ್ ಅಲ್ಲಿ ಇದೆ. ಫಸ್ಟ್ ಇದು ಪ್ರಾಫಿಟ್ ಅಲ್ಲಿ ಇದೆ, ಓವರ್ ಆಲ್ ಬಂದು 25% ಅಲ್ಲಿ ಇದೆ. ಹಾಗೆ ಹೊರಗಡೆ ಕ್ಲಿಕ್ ಮಾಡ್ತೀನಿ. ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ, ನೆಗೆಟಿವ್ ಅಲ್ಲೇ ಇದೆ. 23,000 ಅಲ್ಲಿ ಇದೆ. ಎರಡೂ ಮಿಲಿಯನ್ ಬಂದ್ಬಿಟ್ಟಿದೆ. ಮಾರ್ಕೆಟ್ ಸೈಡ್ ವೇಸ್ ಹೋಗೋ ತರ ಕಾಣಿಸ್ತಿದೆ. 23,000 ಅಲ್ಲಿ ಏನಾಗಿದೆ ನೋಡೋಣ. ಪಾಸ್ ಮಾಡಿ. ಒಂದೊಳ್ಳೆ ಫೈಟಿಂಗ್ ನಡೀತಿದೆ ಕಾಲ್ ಸೆಲ್ಲರ್ಸ್ ಪುಟ್ ಸೆಲ್ಲರ್ಸ್ ಮಧ್ಯೆ. 22,950 ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಇಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ 2350 ಅಲ್ಲಿ. ನೆಕ್ಸ್ಟ್ ಕ್ಲಿಕ್ ಕೊಟ್ಟಿದ್ದೀನಿ, ನೋಡೋಣ. ಹೆಚ್ಚೇನು ಮೂವ್ಮೆಂಟ್ ಕಾಣಿಸ್ತಿಲ್ಲ. ಟ್ರೆಂಡ್ ತುಂಬಾ ರಿವರ್ಸಲ್ ಆದಂಗೂ ಇಲ್ಲ. 23,000 ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಫ್ಯೂಚರ್ಸ್ ಟ್ರೆಂಡ್ ಲೈನ್ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಿದೆ. ನಾವೀಗ 915 ಟ್ರೇಡ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಕ್ಕೆ 2 ಪ್ಲಾನ್ಸ್ ಇದೆ, ಸ್ಟ್ಯಾಂಡರ್ಡ್ ಮತ್ತೆ ಮಾರ್ಕರ್ ಪ್ಲಾನ್. ಇದು ಎರಡೂ ಮಂತ್ಲಿ ಪ್ಯಾಕೇಜ್ ಆಗಿರುತ್ತೆ. ಎವ್ರಿ ಮಂತ್ ನೀವು ರಿನ್ಯೂ ಮಾಡಬೇಕಾಗುತ್ತೆ. 30 ದಿನಗಳ ಸಬ್ಸ್ಕ್ರಿಪ್ಷನ್ ಸಿಗುವಂತದ್ದು. ನಿಮ್ಮ ಹತ್ರ ಆಲ್ರೆಡಿ ಕೂಪನ್ ಕೋಡ್ ಇದ್ರೆ ನೀವು ಅದನ್ನು ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ರೀಚ್ ಆದ್ರೆ ನೀವು ಅಲ್ಲೂ ಕೂಪನ್ ಕೋಡ್ ಅನ್ನು ಪಡ್ಕೋಬಹುದು. ಟ್ರೆಂಡ್ ಲೈನ್ ಇನ್ನೂ ನೆಗೆಟಿವ್ ಅಲ್ಲೇ ಇದೆ. ಒಂದೊಳ್ಳೆ ಮೂವ್ಮೆಂಟ್ ಬಂದಿತ್ತು, ಆಲ್ಮೋಸ್ಟ್ -4 ಮಿಲಿಯನ್ ಇಂದ -8 ಮಿಲಿಯನ್ ತನಕ. ಅದನ್ನು ಕ್ಯಾಪ್ಚರ್ ಮಾಡಬಹುದಿತ್ತು. ಆದ್ರೆ ನಾವು ಪ್ರತಿಯೊಂದು ಸಲಿನೂ ಟ್ರೇಡ್ ತಗೊಳ್ತೀವಿ ಅಂತ ಹೇಳಕ್ ಬರಲ್ಲ. ಮತ್ತೆ -8 ಮಿಲಿಯನ್ ಬಂದಿದೆ. ನೋಡೋಣ, ಅದಕ್ಕಿಂತ ಕೆಳಗಡೆ ಹೋದ್ರೆ ನಾವು ಪುಟ್ ಬೈ ಮಾಡಬಹುದು. ನಾನು ಆಗ್ಲೇ ಹೇಳ್ದಂಗೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಅಲ್ಲೇ ಮೂವ್ ಆಗ್ತಿದೆ. ತುಂಬಾ ಮೂವ್ಮೆಂಟ್ ಏನು ಕಾಣಿಸ್ತಿಲ್ಲ. ಹಾಗೆ ಇನ್ನೊಂದು ಗಮನಿಸೋಣ ಏನಾಗಿದೆ ಅಂತ. ಪಾಸ್ ಮಾಡ್ತೀನಿ. ಓಪನ್ ಆಗಿದ್ದು ಆಲ್ಮೋಸ್ಟ್ 23,200 ಇಂದ ನಾವು ಲೋವೆಸ್ಟ್ ಬಂತು 22,925, 200 ಪಾಯಿಂಟ್ಸ್ ಮೂವ್ ಆಗಿದೆ. ನಿಫ್ಟಿಯಲ್ಲಿ ನಾವು ATR ಅಂದಾಗ ಒಂದು 150-200 ಪಾಯಿಂಟ್ ಅನ್ನ ಮೂವ್ಮೆಂಟ್ ನಾವು ನೋಡ್ತೀವಿ ಇತ್ತೀಚೆಗೆ. 200 ಪಾಯಿಂಟ್ ಮೂವ್ ಆದ್ರೆ ಎಕ್ಸಿಟ್ ಮಾಡ್ಕೋಬಹುದು. ಕಂಟಿನ್ಯೂ ಮಾಡೋಣ. 8 ಮಿಲಿಯನ್ ಗಿಂತ ಕೆಳಗಡೆ ಹೋಗ್ತಿಲ್ಲ. ಏನು ಕನ್ವಿಕ್ಷನ್ ಬಿಲ್ಡ್ ಆಗಿಲ್ಲ, ಅದಕ್ಕೋಸ್ಕರ ಏನು ಟ್ರೇಡ್ ತಗೊಂಡಿಲ್ಲ. ಮತ್ತೆ ಮ್ಯಾನೇಜ್ ಟ್ರೇಡ್ ಬೇಕಿದ್ರೆ ನೋಡೋಣ ಒಂದ್ಸಲಿ. 3 ಟ್ರೇಡು, ಇನ್ಫ್ಯಾಕ್ಟ್ 2 ಟ್ರೇಡು, ಒಂದು ಎವರೇಜಿಂಗ್.
ಇಫ್ ಇನ್ ಕೇಸ್ ನೀವು ಹೊಸಬ್ರಾಗಿದ್ರೆ ಏನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ರಿಜಿಸ್ಟರ್ ಮಾಡ್ಕೊಳ್ಳಿ, ವೆರಿಫಿಕೇಶನ್ ಮಾಡ್ಕೊಳ್ಳಿ, ಆಮೇಲೆ ಹಿಸ್ಟ್ರಿ ಚಾರ್ಟ್ಸ್ ಹೋಗಿ ಹಿಸ್ಟ್ರಿ ಚಾರ್ಟ್ಸ್ ಅನ್ನ ಎಲ್ಲಾ ನೋಡ್ತಾ ಬನ್ನಿ. ಅದು ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಏನು ಇರಲ್ಲ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇದ್ದು ಮೂರುವರೆ ತಿಂಗಳಿನ ಹಿಸ್ಟ್ರಿ ನೀವು ನೋಡ್ತಾ ಹೋಗ್ಬೋದು. ಪ್ರತಿದಿನ ಹೇಗೆ ನಮ್ಮ ಚಾರ್ಟ್ ವರ್ಕ್ ಆಗುತ್ತೆ ಅನ್ನೋದನ್ನ. ಹಾಗೆ ನಮ್ಮ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋ ಹಾಕಿದೀವಿ, ಒಂದೊಂದಾಗಿ ನೋಡ್ತಾ ಬನ್ನಿ. ನೆಕ್ಸ್ಟ್ ನೀವು ಈಗ ತೋರಿಸ್ತಿರುವ ಸಿಮ್ಯುಲೇಟರ್ ಅಲ್ಲಿ ವರ್ಕ್ ಮಾಡಬಹುದು, ಹೇಗೆ ಟ್ರೇಡ್ ತಗೊಳ್ಬಹುದು ಅನ್ನೋದನ್ನ. ಆನಂತರ ನೀವು ಕನ್ವಿಕ್ಷನ್ ಬಿಲ್ಡ್ ಆಯ್ತು ಅಂದ್ರೆ ನಮ್ಮ ಮಂತ್ಲಿ ಪ್ಯಾಕೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಅಲ್ಲಿ ತನಕ ಏನೇನ್ ಮಾಡ್ತೀವಿ ಅದಕ್ಕೆ ಯಾವುದೇ ಶುಲ್ಕ ಕೊಡುವಂತದ್ದು ಏನೂ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇದಿಷ್ಟು ಮಾಡಕ್ಕೆ ನಿಮಗೆ ಸಾಧಾರಣ 1-2 ವಾರಗಳ ಅಗತ್ಯ ಇರುತ್ತೆ. ಒಂದೊಂದು ದಿನ ನೋಡ್ಕೊಂಡು ಚಾರ್ಟ್ಸ್ ಗಳನ್ನ ನೋಡಕ್ಕೆ ಟೈಮ್ ಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಾನೆ ಇದೆ. ನಾವು ಅಷ್ಟೊಂದು ಕನ್ವಿಕ್ಷನ್ ಬಿಲ್ಡ್ ಆಗಿಲ್ಲ ಅಂತ ಯಾವುದೇ ಟ್ರೇಡ್ ತಗೊಳ್ತಿಲ್ಲ. ಟ್ರೆಂಡ್ ಲೈನ್ ನೆಗೆಟಿವ್ ಅಲ್ಲಿ ಇದೆ. ಫ್ಯೂಚರ್ ಅಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಆಪ್ಷನ್ಸ್ ಅಲ್ಲೂ ಕೂಡ ಕಾಲ್ ಸೆಲ್ಲರ್ಸ್ ಜಾಸ್ತಿನೇ ಇದ್ದಾರೆ. ಮಾರ್ಕೆಟ್ ಸೈಡ್ ವೈಸ್ ಮೂವ್ ಆಗ್ತಿದೆ. ಪ್ರೈಸಿಂಗ್ ಅಲ್ಲಿ ತುಂಬಾ ವ್ಯತ್ಯಾಸ ಇರಲ್ಲ. ಸಿಮ್ಯುಲೇಟರ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗಕ್ಕಾಗಲ್ಲ. ಕ್ಯಾಂಡಲ್ ಒಂದ್ಸಲಿ ಅಪಿಯರ್ ಆದ್ರೆ ಹಿಂದೆ ಹೋಗಕ್ಕಾಗಲ್ಲ. ಯಾವತ್ತೂ ನೆಕ್ಸ್ಟ್ ಕ್ಯಾಂಡಲ್ ಗಳನ್ನೇ ನೋಡಕ್ಕಾಗುವಂತದ್ದು. ಸಿಮ್ಯುಲೇಟರ್ ಅಲ್ಲಿ ಬಬಲ್ ಟ್ರಯಾಂಗಲ್ ಕೂಡ ಬರುತ್ತೆ. ಒಂದ್ ಸ್ವಲ್ಪ ನಿಮಗೆ ಅದು ಇಂಡಿಕೇಶನ್ ಕೊಡುತ್ತೆ. ನಾವು ಈ ವಿಡಿಯೋದಲ್ಲಿ ಅದನ್ನ ಕನ್ಸಿಡರ್ ಮಾಡಿಲ್ಲ, ಅದನ್ನೆಲ್ಲ ಸ್ಕಿಪ್ ಮಾಡಿ ಮುಂದಿನ ದಿನಗಳು ಅದರಲ್ಲಿ ಯಾವುದೇ ಇಂಡಿಕೇಟರ್ ಬರದೇ ಇರೋ ದಿನನ ಸೆಲೆಕ್ಟ್ ಮಾಡಿದೀವಿ. ಸಕ್ಸಸ್ಫುಲಿ ಟ್ರೇಡ್ ಕೂಡ ತಗೊಂಡಿದ್ವಿ. ಯಾವ ತರ ನಮ್ಮ 915 ಟ್ರೇಡ್ ಅನ್ನ ನೋಡ್ಕೊಂಡು ಟ್ರೇಡ್ ಮಾಡಬಹುದು ಇನ್ ರಿಯಲ್ ಲೈಫ್ ಅಂತ. ಈಗ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಏನಪ್ಪಾ ಅಂದ್ರೆ ನಮ್ಮಲ್ಲಿ ನೀವು ಯಾವುದೇ ತರದ ಟ್ರೇಡಿಂಗ್ ಮಾಡಲ್ಲ ಇನ್ ರಿಯಲ್ ಆಗಿ ಮಾಡುವಾಗ. ಲೈವ್ ಅಲ್ಲಿ ನಾವು ಯಾವುದೇ ಡಿಮ್ಯಾಟ್ ಅಕೌಂಟ್ ಆಗ್ಲಿ ಬ್ರೋಕರ್ ಆಗ್ಲಿ ನಾವು ಆರ್ಡರ್ ಪ್ಲೇಸ್ ಮಾಡಲ್ಲ. ಈ ಸಿಮ್ಯುಲೇಟರ್ ಜಸ್ಟ್ ಒಂದು ಡಮ್ಮಿ ತರ ನೀವು ನಮ್ಮ ಡೇಟಾ ನೋಡ್ಕೊಂಡು ಹೇಗೆ ಟ್ರೇಡ್ ಮಾಡಬಹುದು ಅನ್ನೋದಕ್ಕೋಸ್ಕರ. ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ಹೋಗಿ ನೀವು ಡೇಟ್ ಗೊತ್ತಿಲ್ಲದೆ ಇದ್ದಾಗ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಬಿಲ್ಡ್ ಮಾಡಿರುವಂತದ್ದು ನಮ್ಮ ಡೇಟಾ ನೋಡ್ಕೊಂಡು ಡೇಟ್ ಗೊತ್ತಿಲ್ಲದೆ ಇರೋ ದಿನ ಹೇಗೆ ಡೇಟಾ ರೀಡ್ ಮಾಡ್ಕೊಂಡು ಟ್ರೇಡ್ ಮಾಡುವಂತದ್ದು ಅಂತ. ಫಸ್ಟ್ ಟ್ರೇಡ್ ಬಂದು 920 ತಗೊಂಡಿದ್ವಿ, ಎಕ್ಸಿಟ್ 936 ಗೆ. ಸೆಕೆಂಡ್ ಬಂದು 945 ಗೆ ತಗೊಂಡು 11 ಗೆ ಎಕ್ಸಿಟ್ ಆಗಿದ್ವಿ. 945 ಇಂದ 11 ಗೆ ಏನಾಗಿದೆ ನೋಡೋಣ. 945 ಅಂದ್ರೆ ಇಲ್ಲಿ ತಗೊಂಡಿದ್ವಿ, 11 ಬಂದ್ರೆ ಇಲ್ಲಿ ಎಕ್ಸಿಟ್ ಆಗಿದ್ವಿ. ಒಂದೊಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ವಿ ನಾವು. ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ಆಪ್ಷನ್ಸ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಪ್ಅಪ್ ಅಲ್ಲಿ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಇದ್ದು ಡೇಟಾ ನಮಗೆ ಸಿಗುತ್ತೆ. ಜೊತೆಗೆ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ನ ಕಾಲ್ ಪ್ರೈಸ್, ಪುಟ್ ಪ್ರೈಸ್ ಹೊರಗಡೆ ಕ್ಲಿಕ್ ಮಾಡಿದ್ರೆ ಪಾಪ್ಅಪ್ ಔಟ್ ಆಗುತ್ತೆ. ಈಗ ಅಬ್ಸರ್ವ್ ಮಾಡೋಣ, ಪಾಸ್ ಮಾಡ್ತೀನಿ. ಡೇ ಲೋ ಬ್ರೇಕ್ ಆಗಿದೆ, ಕೆಳಗಡೆ ಹೋಗಿದೆ. ಇಲ್ಲಿ ನೋಡಿದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಏನಿಲ್ಲ, ಕಾಲ್ ಸೆಲ್ಲರ್ಸ್ ಹೆವಿ ಆಗಿದ್ದಾರೆ. ಫ್ಯೂಚರ್ಸ್ ಅಲ್ಲಿ ಬೇಯರ್ಸ್ ಕಮ್ಮಿ ಆಗಿದ್ದಾರೆ. ಟ್ರೆಂಡ್ ಲೈನ್ ಕೆಳಗಡೆ ಇದೆ. ಬೇಕು ಅಂದ್ರೆ ಈಗ ಒಂದು ಟ್ರೇಡ್ ತಗೋಬಹುದು. ಸ್ಯಾಂಪಲ್ ಗೋಸ್ಕರ ತಗೊಳ್ಳೋಣ. 22,900 ATM ಅಲ್ಲಿ ಇದೆ. 22,900 ಪುಟ್ ಬಂದಿದೆ. ಇಲ್ಲಿ ಪ್ಲೇ ಮಾಡ್ತೀನಿ. ಮಾರ್ಕೆಟ್ ತುಂಬಾ ಬಿದ್ದಿದೆ ಆಲ್ರೆಡಿ. ಈಗ ತುಂಬಾ ಸೇಫ್ ಆಗಿರ್ಬೇಕು. ರಿವರ್ಸಲ್ ಆದ್ರೆ ನಾವು ಆದಷ್ಟು ಬೇಗ ಎಕ್ಸಿಟ್ ಆಗ್ಬೇಕು, ಇಲ್ಲಾಂದ್ರೆ ನಾವು ಮಾಡಿರೋ ಪ್ರಾಫಿಟ್ ಲಾಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ನೋಡ್ಕೋಬಹುದು ಎಂಟ್ರಿ ಪ್ರೈಸ್, ಕರೆಂಟ್ ಪ್ರೈಸ್, ಎಷ್ಟು ಪ್ರಾಫಿಟ್ ರುಪೀಸ್ ಅಲ್ಲಿ ಹಾಗೂ ಪರ್ಸೆಂಟೇಜ್. ಟ್ರೇಡ್ ತಗೊಂಡ ತಕ್ಷಣ ಪಾಸಿಟಿವ್ ಆಗುತ್ತೆ ಅಂತ ಏನಿಲ್ಲ. ನಾವು ತುಂಬಾ ಪೇಷನ್ಸ್ ಇಂದ ಟ್ರೇಡ್ ಮಾಡಬೇಕಾಗುತ್ತೆ, ಎಲ್ಲರಿಗೂ ಗೊತ್ತಿರುವಂತದ್ದು. ಹಾಗೇನೆ ಇಲ್ಲೂ ಕೂಡ ಅಷ್ಟೇ, ನಾವು ಟ್ರೇಡ್ ತಗೊಂಡ್ಮೇಲೆ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಪಾಸಿಟಿವ್ ಬಂದಿದ್ದೀವಿ. ಪುಟ್ ಸೆಲ್ಲರ್ಸ್ 3.6 ಮಿಲಿಯನ್, ಕಾಲ್ ಸೆಲ್ಲರ್ಸ್ 8, ಪುಟ್ ಸೆಲ್ಲರ್ಸ್ 3.9, ಈಗ 4, ಕಾಲ್ ಸೆಲ್ಲರ್ಸ್ 8 ಮಿಲಿಯನ್. ಡಿಫರೆನ್ಸ್ ಬಂದು ಆಲ್ಮೋಸ್ಟ್ 4 ಮಿಲಿಯನ್. ಟ್ರೆಂಡ್ ಲೈನ್ ನೆಗೆಟಿವ್ ಅಲ್ಲಿ ಇದೆ. ಇಲ್ಲಿ ಸೆಲ್ಲರ್ಸ್ ಇನ್ನ ಜಾಸ್ತಿನೇ ಇದ್ದಾರೆ. ಮಾರ್ಕೆಟ್ ಏನಾಗ್ತಿದೆ, ಬೀಳ್ತಾನೆ ಇದೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇವಾಗ ತುಂಬಾ ಬಿದ್ದಿದೆ, ATR ಇಂದ ಮುಂದೆ ಹೋಗಿದೆ. -6% ಅಲ್ಲಿ ಇದೀವಿ. 4 ಆಗಿದೆ. ಪ್ಲೇ ಕೊಟ್ಟಾಗ ತನ್ನಿಂತಾನೆ ನೆಕ್ಸ್ಟ್ ಕ್ಯಾಂಡಲ್ ಬರ್ತಾ ಹೋಗುತ್ತೆ. ಇಲ್ಲಾಂದ್ರೆ ಮ್ಯಾನ್ಯುವಲಿ 1 by 1 ನೆಕ್ಸ್ಟ್ ಕ್ಯಾಂಡಲ್ ಅಂತ ಕ್ಲಿಕ್ ಮಾಡಬಹುದು. ಟ್ರೆಂಡ್ ಲೈನ್ ತುಂಬಾ ನೆಗೆಟಿವ್ ಅಲ್ಲಿ ಇದೆ. ಆಲ್ರೆಡಿ ನಾವು ತಗೊಂಡಾಗ್ಲೇ ಅದು ಆಲ್ಮೋಸ್ಟ್ 12 ಮಿಲಿಯನ್ ಅಲ್ಲಿ ಇತ್ತು ಅನ್ಸುತ್ತೆ. 11 ಮಿಲಿಯನ್ ಅಲ್ಲಿ ಇದೆ ಇವಾಗ. ಟೈಮ್ ನೋಡಿದ್ರೆ ಆಲ್ರೆಡಿ 2:30 ಆಗಿದೆ. ಇನ್ನು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇಲ್ಲಿ ನಾನು ಪಾಸ್ ಮಾಡ್ತೀನಿ. ಮ್ಯಾನೇಜ್ ಟ್ರೇಡ್ ಹೋಗಿ ಎಕ್ಸಿಟ್ ಮಾಡ್ತೀನಿ. ರೀಸನ್ ಏನಪ್ಪಾ ಅಂದ್ರೆ ನಾವು 2:30 ಕ್ರಾಸ್ ಆಗಿದೀವಿ ಆಲ್ರೆಡಿ. ಇನ್ನು ಮುಂದೆ ತುಂಬಾ ಕಷ್ಟ ಆಗುತ್ತೆ ಟ್ರೇಡ್ ಮಾಡಕ್ಕೋಸ್ಕರ. 0.29 ₹30. ಎಂಟ್ರಿ ತಗೊಂಡಿರೋದು 1.25 ಅಂದಾಜಿಗೆ. ಎಕ್ಸಿಟ್ 2.25. ಇದು ಆಕ್ಚುಲಿ ಒಂದು ರಾಂಗ್ ಎಂಟ್ರಿ, ಯಾಕೆಂದ್ರೆ ಇಷ್ಟು ಲೇಟ್ ಆಗಿ ತಗೊಂಡಿರುವಂತ ಎಂಟ್ರಿ. ಓವರ್ ಆಲ್ ಬಂದು 25% ಒಂದ್ ದಿನದಲ್ಲಿ ಮಾಡಿದೀವಿ. ಹೊರಗಡೆ ಕ್ಲಿಕ್ ಮಾಡ್ತೀನಿ. ಈಗ ವಿಡಿಯೋನ ಕಟ್ ಮಾಡಿ ಎಂಡಿಗೆ ಹೋಗಿ ತೋರಿಸ್ತೀವಿ ಪೂರ್ತಿ ದಿನದ್ದು ಏನಾಗಿದೆ ಅಂತ. ಈಗ ಲಾಸ್ಟ್ ಮಿನಿಟ್ ಬಂದಿದ್ದೀವಿ ನಾವು. ಟ್ರೇಡ್ ಅನ್ನು ನೋಡೋಣ. ಯಾವುದೇ ಹೊಸ ಟ್ರೇಡ್ ಏನಿಲ್ಲ. ನಾನು ನನ್ನ ಲರ್ನಿಂಗ್ ಅನ್ನ ಹೇಳ್ತೀನಿ. ಫಸ್ಟ್ ಸೆಕೆಂಡ್ ಟ್ರೇಡ್ ನೀಟಾಗಿ ಮಾಡಿದ್ವಿ ಡೇಟಾ ನೋಡ್ಕೊಂಡು. 3ನೇ ಟ್ರೇಡ್ ಅವರೇಜ್ ತೋರ್ಸಕ್ಕೋಸ್ಕರ ಮಾಡಿದ್ವಿ, ಕನ್ವಿಕ್ಷನ್ ಏನೂ ಇರ್ಲಿಲ್ಲ. 4ನೇ ಟ್ರೇಡ್ ತುಂಬಾ ಲೇಟ್ ಆಗಿ ಮಾಡಿದ್ವಿ, ಪ್ರಾಫಿಟ್ ಏನೂ ಆಗಿರ್ಲಿಲ್ಲ. ಈಗ ಇದು ಯಾವ ದಿನದ್ದು ಅಂತ ನಮಗೆ ಗೊತ್ತಿಲ್ಲ, ಅದನ್ನು ನೋಡೋಣ. ಹಾಗೂ ನಾವು ಮಾಡಿರೋ ಸಿಮ್ಯುಲೇಟರ್ ಇಲ್ಲಿ ಇರುತ್ತೆ ಅಂತಾನು ನೋಡಬಹುದು.
ಈ ಐಕಾನಿಗೆ ಕ್ಲಿಕ್ ಮಾಡ್ತೀವಿ, ಪ್ರೊಫೈಲ್ಗೆ ಹೋಗ್ತೀವಿ, ಸಿಮ್ಯುಲೇಷನ್ ರಿಸಲ್ಟ್ ಕ್ಲಿಕ್ ಮಾಡ್ತೀವಿ. 4 ಟ್ರೇಡ್ ತಗೊಂಡಿದ್ದು ಅದನ್ನ ನಾವು ಓಪನ್ ಮಾಡ್ತೀವಿ. 4 ಏಪ್ರಿಲ್ ನ ಡೇಟಾ ಆಗಿರುತ್ತೆ ಅದು. ನಾವು ಎಂಟ್ರಿ ಎಕ್ಸಿಟ್ ಪ್ರೈಸ್ ಅನ್ನು ಕಂಪೇರ್ ಮಾಡ್ಕೋಬಹುದು. ಮೈನಸ್ ಇತ್ತು, ಇನ್ನೊಂದು ತುಂಬಾ ಲೀನ್ ಆಗಿತ್ತು. ಈ ಟ್ರೇಡ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಹೊಸ ವಿಡಿಯೋ ನಿಮಗೆ ಸಿಗಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಕ್ವಶನ್ಸ್ ಗಳಿದ್ರೆ ವಾಟ್ಸ್ಆಪ್ ಗೆ ಅಥವಾ ಡಿಸ್ಕಾರ್ಡ್ ಗೆ ಜಾಯ್ನ್ ಆಗಿ, ಅಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಇಮೇಲ್ ಕೂಡ ಮಾಡಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.